ನಮಸ್ತೆ. 15/5/2026 ಶುಕ್ರವಾರ. ಇವತ್ತಿನ ವಿಶೇಷಗಳನ್ನ ನೋಡೋಣ. ತಿಂಗಳಲ್ಲಿ ಬರುವ ಅಂದರೆ ಮಾಸಿಕ್ ಶಿವರಾತ್ರಿ ಅಂತ, ಇದು ತಿಂಗಳು ಕೊಂಡಾಡುವ ಒಂದು, ವರ್ಷದಲ್ಲಿ ಒಂದು ದಿನ ಬರುತ್ತಲ್ಲ ಅದಲ್ಲ, ಸರ್ವಾರ್ಥ ಸಿದ್ಧಿಯೋಗ. ಇವತ್ತಿನ ಸೂರ್ಯೋದಯ 5:54, ಸೂರ್ಯಾಸ್ತಮಾನ ಸಂಜೆ 6:38. ಇವತ್ತಿನ ದಿನದಲ್ಲಿ ತ್ರಯೋದಶಿ, ಈ ತಿಥಿ ಬೆಳಿಗ್ಗೆ 8:31ವರೆಗಿದೆ. ಆ ನಂತರ ಬರೋದು ಚತುರ್ದಶಿ. ಚತುರ್ದಶಿ ಆದ ನಂತರ ಬರೋದು ಅಮಾವಾಸ್ಯೆ. ಹಾಗಾಗಿ ತ್ರಯೋದಶಿ 8:31 ಅಂದರೆ ಆ ನಂತರ ಬೆಳಗಿನ ಜಾವ 5:11ವರೆಗೂ ಚತುರ್ದಶಿ. ಬೆಳಿಗ್ಗೆ 5:11 ಮೇಲೆ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಇವತ್ತು 3 ತಿಥಿ ಇದೆ. 3 ತಿಥಿ ಇರೋದರಿಂದ ಕೆಲವು ಕಾರ್ಯಗಳನ್ನ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲಿ ಇವತ್ತಿನ ದಿನ ನಕ್ಷತ್ರ ಅಶ್ವಿನಿ, ರಾತ್ರಿ 8:14ವರೆಗಿದೆ, ಹೆಚ್ಚು ಕಮ್ಮಿ 8:15ವರೆಗೂ. ಅಲ್ಲಿಯವರೆಗೂ ಏನಿದೆ ಅಂದರೆ, ಒಂದು ಕಡೆ ಅಮೃತ ಅಂತ ಇದ್ದರೂ ಇನ್ನೊಂದು ಪರ್ಸೆಂಟ್ ಏನಿದೆ ಅಂತಂದರೆ ಕ್ಷಯ ಅಂದರೆ ಕರಗೋದು ಅಂತ ಅರ್ಥ. ಸಾಮಾನ್ಯವಾಗಿ ವ್ಯವಹಾರ ಮಾಡುವವರು, ಅದರಲ್ಲೂ ಹಣಕಾಸು ವ್ಯವಹಾರ ಮಾಡುವವರು ಎಚ್ಚರವಾಗಿರೋದೇ ಉತ್ತಮ. ಅಥವಾ ಇವತ್ತಿನ ದಿನ ಬೇಡ. ಯಾಕೆಂತಂದರೆ ಕ್ಷಯ ಅಂತಂದರೆ ಕರಗೋದು ಅಂತ. ಕ್ಷಯರೋಗ ಅಂತ ಅಂತೀವಲ್ಲ, ಅದು ಬಂದಿರೋರನ್ನ ನಾವು ನೋಡಿರ್ತೀವಿ, ಸಣ್ಣಗಾಗಿರುತ್ತಾರೆ. ಆ ರೀತಿಯಾಗಿ ಅಶ್ವಿನಿ ನಕ್ಷತ್ರ ಇವತ್ತು ಅಮೃತ ಮತ್ತು ಕ್ಷಯವನ್ನು ಕೊಡೋದರಿಂದ ಗಮನ ಕೊಡಿ. ಅದರಲ್ಲೂ ಅಶ್ವಿನಿ ನಕ್ಷತ್ರದವರು ಖಂಡಿತವಾಗಿ ಒಂದು ಶಾಂತಿ ಮಾಡ್ಕೋಬೋದು, ಅರ್ಚನೆ ಮಾಡ್ಕೋಬೋದು, ಧ್ಯಾನ ಮಾಡ್ಬೋದು. ಧ್ಯಾನ ನೀವು ಮನೆಯಲ್ಲೇ ಕೂತು ಮಾಡ್ಬೋದು. ಆದ್ದರಿಂದ ಇದರಲ್ಲಿ ಗಮನ ಇಡಿ. ನೆಕ್ಸ್ಟ್ ಬರೋದು ಭರಣಿ ನಕ್ಷತ್ರ, ಅಂದರೆ ರಾತ್ರಿ 8:15 ಮೇಲೆ ಭರಣಿ ಬರುತ್ತದೆ. ಅದು ಖಂಡಿತ ಸರಿಯಾಗಿಲ್ಲ, ಸಂಪತ್ತಿನ ನಾಶ ಅಂತ ಇರೋದರಿಂದ ಈ ದಿನ ಪೂರ್ತಿ ಎಚ್ಚರ ಹಣಕಾಸು ವ್ಯವಹಾರದಲ್ಲಿ. ಇವತ್ತಿನ ದಿನದಲ್ಲಿ ನಾವು ಪದೇ ನೋಡುವಂಥದ್ದು ಏನಂತಂದರೆ, ಒಂದು ನಕ್ಷತ್ರ, ವಾರ, ತಿಥಿ ಇದೆಲ್ಲ ಕೂಡಿದರೆ ಯಾವ ರೀತಿ ಯೋಗ ಬರುತ್ತೆ ಅಂತಲೇ ನೋಡಿದ್ದೀವಿ. ಇವತ್ತು 5:54 ಅಂದರೆ ಸೂರ್ಯೋದಯದಿಂದ ಚಂದ್ರನಿರೋದು ಮೇಷರಾಶಿಯಲ್ಲಿ. ಮೇಷರಾಶಿ ಹಂಗಂತಂದಾಗ ಇದು ದಿನಪೂರ್ತಿ ಇರುತ್ತದೆ, ಬೆಳಿಗ್ಗೆ ಸೂರ್ಯೋದಯದಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ. ಇವತ್ತು ಬೆಳಿಗ್ಗೆ 5:54 9:28ವರೆಗೂ ಅಶ್ವಿನಿ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 2:52ವರೆಗೂ ಅಶ್ವಿನಿ ನಕ್ಷತ್ರ 3ನೇ ಪಾದ. 2:53 ರಾತ್ರಿ 8:14ವರೆಗೂ ಅಶ್ವಿನಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಅಶ್ವಿನಿ ನಕ್ಷತ್ರವೇ ಮುಗಿತದೆ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದರೆ, ಒಂದು ನವಾಂಶ ಕುಂಡಲಿ ನೋಡೋಕ್ಕೆ, ಎರಡನೇದಾಗಿ ಮಕ್ಕಳು ಯಾವ ಪಾದದಲ್ಲಿ ಹುಟ್ಟಿದ್ದಾರೆ ಅಂತ ನೋಡೋಕ್ಕೆ, ಮೂರನೇದಾಗಿ ಕೆಲವು ಸಮಯಗಳಲ್ಲಿ ಜಾತಕ ಬರೋದಿಲ್ಲ ಅಂತಂದರು ಅಪ್ರಾಕ್ಸಿಮೇಟ್ಲಿ ಎಷ್ಟನೇ ಪಾದ ಅಂತ ನೋಡಿ ದಶಾಭುಕ್ತಿ ಹೆಚ್ಚು ಕಮ್ಮಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇದೆಲ್ಲ ಉಪಯೋಗ ಆಗುತ್ತದೆ. ಅದು ಅಲ್ಲದೆ ಯಾವ ನಕ್ಷತ್ರ ಪ್ರಕಾರ, ಯಾವ ಅಕ್ಷರ ಪ್ರಕಾರ ಹೆಸರಿಡಬೇಕು ಅನ್ನೋದು ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ಇದನ್ನು ಭದ್ರವಾಗಿಟ್ಕೊಳ್ಳಿ. ಅದು ಅಲ್ಲದೆ 8:14 ನಂತರ, ಅಂದರೆ ಹೆಚ್ಚು ಕಮ್ಮಿ ರಾತ್ರಿ 8:15 ಮೇಲೆ 1:35ವರೆಗೂ ಭರಣಿ ನಕ್ಷತ್ರ 1ನೇ ಪಾದ. ಆ ನಂತರ ಭರಣಿ ನಕ್ಷತ್ರ 2ನೇ ಪಾದ ಬರುತ್ತದೆ. ಇವತ್ತಿನ ಈ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಇದರಲ್ಲಿ ಜನರಲ್ ಆಗಿ ಒಳ್ಳೆಯ ಟೈಮು ಅಂತ ನೋಡುವಂಥದ್ದು ಬೇರೆ. ಉದಾಹರಣೆ 11:51 12:42 ಇವತ್ತು ಅಭಿಜಿತ್ ಮುಹೂರ್ತ. ಇದರಲ್ಲಿ ವಿಜಯ ಮುಹೂರ್ತ ಬರೋದು ಮಧ್ಯಾಹ್ನ 2:23 3:14. ಗೋಧೂಳಿ ಮುಹೂರ್ತ ಬರೋದು ಸಂಜೆ 6:37 6:59. ಅಮೃತಗಳಿಗೆ ಬರೋದು, ಇದು ಎಲ್ಲ ವಿಷಯಕ್ಕೂ ಉಪಯೋಗ ಆಗುತ್ತದೆ, ಮಧ್ಯಾಹ್ನ 1:44 3:11. ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಕೆಲವು ಸಮಯಗಳಲ್ಲಿ ಸಮಯವಿಲ್ಲ, ಒಳ್ಳೆಯ ದಿನವಿಲ್ಲ, ಸೆಂಟ್ರಲ್ಲಿ ರಾಹು ಕಾಲ, ಯಮಕಂಡ ಕಾಲ ಬಂದುಬಿಡ್ತು. ಆದರೂ ಕೆಲವು ಕಾರ್ಯಗಳನ್ನ ಪ್ರಾರಂಭ ಮಾಡಲೇಬೇಕು ಅಂತಂದರೆ ಅಭಿಜಿತ್ ಮುಹೂರ್ತವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಹೇಳಿದಂತೆ ಇವತ್ತು ಬರೋದು 11:51 12:42. ದಿನವೂ ಚೆನ್ನಾಗಿದೆ. ಇದರಲ್ಲೂ ಒಳ್ಳೆಯ ಅಂದರೆ ಸಮಯ ಬೇಕು ಅಂತಂದರೆ ಇದರಲ್ಲಿ ವಿಜಯ ಮುಹೂರ್ತವನ್ನು ಸೆಲೆಕ್ಟ್ ಮಾಡ್ಕೋಬೋದು. ವಾದ ವಿವಾದಗಳಲ್ಲಿ ಗೆಲ್ಲೋದಕ್ಕೆ, ಸಭೆಯಲ್ಲಿ ಮಾತಾಡೋದಕ್ಕೆ,
ವೇದಿಕೆಯಲ್ಲಿ ಮಾತಾಡೋದಕ್ಕೆ ಇಂಥದಕ್ಕೆಲ್ಲ ವಿಜಯ ಮುಹೂರ್ತ ಉಪಯೋಗ ಆಗುತ್ತದೆ. ಅಮೃತ ಗಳಿಗೆ ಅಂತ ಇರುತ್ತದೆ. ಈ ಅಮೃತ ಗಳಿಗೆಯಲ್ಲಿ ಎಲ್ಲ ಥರ ಒಳ್ಳೆಯ ಕಾರ್ಯಗಳನ್ನು ಮಾಡ್ಬೋದು. ಅಂಗಡಿ ಓಪನ್ ಮಾಡೋದಾಗಲಿ, ಯಾವುದೋ ಒಂದು ಪ್ರಯಾಣ ಆಗಲಿ, ಆಪ್ರೇಷನ್ ಆಗಲಿ, ಇದೆಲ್ಲ ಅಮೃತ ಗಳಿಗೆಯಲ್ಲಿ ಸೂಪರಾಗಿರುತ್ತೆ. ಆದರೂ ನಾವು ಪದೇ ಪದೇ ಏನು ಅಂತೀವಿ ಅಂತಂದರೆ, ಅಮೃತ ಗಳಿಗೆಗಳಿದ್ದರೂ ಆ ಸಮಯದಲ್ಲಿ ಬೇರೆ ಏನಾದ್ರು ಕೆಟ್ಟೋದಿದ್ರೆ, ಉದಾಹರಣೆ ಮರಣ ಯೋಗ ಕಾಲ ಅಂತಂದರೆ ಈ ಅಮೃತ ಗಳಿಗೆ ಉಪಯೋಗ ಇರಲ್ಲ. ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ 100% ಅಂತ ಸೆಲೆಕ್ಟ್ ಮಾಡಿಕೊಟ್ಟಿರ್ತೀವಿ. ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ಉದಾಹರಣೆ ನೋಡಿದ್ರೆ ಗುಳಿಕೆ ಕಾಲ ಶುಭ ಸಮಯ ಅಂತ. ಗುಳಿಕೆ ಕಾಲ 7:30ರಿಂದ 9:05 ಇದೆ. ಆದರೂ ಇದರಲ್ಲಿ ಶುಭ ಸಮಯ ಅಂತ ಬರೋದು 8 ಗಂಟೆ 2 ನಿಮಿಷದಿಂದ 9:05 ಮಾತ್ರ. ಲಾಂಗ್ ಅಂತ 7:30ಯಿಂದ 9:05 ಅಂತ ನಾವು ಲೆಕ್ಕಕ್ಕೆ ತೊಗೊಂಡ್ರೂ ಕೂಡ ನಾವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರೋದು 8:02ರಿಂದ 8:25. ಈ ರೀತಿ ನಾವು ಎಲ್ಲ ವಿಷಯಗಳನ್ನು ಸೆಲೆಕ್ಟ್ ಮಾಡಿಕೊಡ್ತೀವಿ. ಅದರಿಂದಾಗಿ 100% ಶುಭವಾಗಿರುವಂಥ ಸಮಯನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲ ಕಾರ್ಯಗಳಿಗೂ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಒಂದು ಒಳ್ಳೆಯ ಟೈಮು 9:20ರಿಂದ 10:39, ಮಧ್ಯಾಹ್ನ 1:34ರಿಂದ 3:25, ಸಂಜೆ 6 ಗಂಟೆ 6 ನಿಮಿಷದಿಂದ ರಾತ್ರಿ 8:41 ಒಂದು ಒಳ್ಳೆಯ ಟೈಮ್. ಅದೇ ಥರ 10:52ರಿಂದ ಬೆಳಗಿನ ಜಾವ 4:03 ಶುಭ ಸಮಯವಾಗಿರುತ್ತದೆ. ಇದನ್ನು ಉಪಯೋಗಿಸಿ ನಿಮ್ಮ ಕಾರ್ಯಗಳನ್ನ ಎಮರ್ಜೆನ್ಸಿ ಮಾಡಿಕೊಳ್ಳಿ. ಇದರಲ್ಲಿ ಒಂದು ವಿಷಯ ಏನು ಅಂತಂದರೆ, ಒಂದು ಒಳ್ಳೆಯ ಟೈಮ್ ಅನ್ನೋದು ಬೇರೆ, ಒಳ್ಳೆಯ ದಿನ ಅನ್ನೋದು ಬೇರೆ. ಒಳ್ಳೆಯ ದಿನ ಅಂದರೆ ಒಂದು ದಿನ ಪೂರ್ತಿ ಒಳ್ಳೆಯ ದಿನ ಅಥವಾ ಒಂದು ದಿನ ಪೂರ್ತಿ ಕೆಟ್ಟ ಟೈಮು ಅಂತ. ಇದರಲ್ಲೂ ಕೂಡ ಒಳ್ಳೆಯ ಸಮಯ ಅಂತ ಪರ್ಟಿಕ್ಯುಲರ್ ಟೈಮ್ನ ಹುಡುಕೋದು ಅಂತ. ಇವತ್ತು ನಾವು ಫಸ್ಟೇ ಹೇಳಿದ್ವಿ, ಕ್ಷಯ ಅಂದರೆ ಕರಗೋದು ಅಂತಂದರೆ ಕಡಿಮೆ ಆಗೋದು. ಈ ರೀತಿ ಇವತ್ತಿದೆ ಅಶ್ವಿನಿ ನಕ್ಷತ್ರ ಇರುವವರೆಗೂ, ಅಂದರೆ ರಾತ್ರಿ 8:15. ಆಮೇಲೆ ಬರುವಂಥದ್ದು ಎಂಥದ್ದು ಅಂದರೆ ಸಂಪತ್ತಿನ ನಾಶ ಅಂತ ಇರೋದರಿಂದ ಖಂಡಿತವಾಗಿ ದಿನ ಪೂರ್ತಿ ಸರಿ ಇಲ್ಲ. ಆದರೂ ನಾವು ಒಳ್ಳೆಯ ಸಮಯ ಅಂತ ಏನು ಕೊಡ್ತೀವಿ ಅಂದರೆ ಎಮರ್ಜೆನ್ಸಿಗೆ ಮಾತ್ರನೇ. ತಿರ್ಗಾ ಪದೇ ಪದೇ ಹೇಳ್ತೀವಿ, ಇದು ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಒಂದು ಆಪರೇಷನ್ ಆಗಲಿ, ಹಣಕಾಸಿನ ವ್ಯವಹಾರ ಆಗಲಿ, ಅಥವಾ ಕೈಯಿಂದ ಕೊಡುವಂಥದ್ದಾಗಲಿ, ಇದನ್ನು ಹೆಚ್ಚಿನ ಗಮನ ಕೊಡಬೇಕು. ಇಲ್ಲ ಅಂತಂದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ. ನೋಡೋಣ, ಈಗ 100% ಅಶುಭ ಸಮಯ ಅಂತ ನೋಡೋಣ. ಇದರಲ್ಲಿ ಯಾವ ಕಾರ್ಯಗಳು ಮಾಡಬಾರದು ಅಂದರೆ ಪ್ರಾರಂಭ ಮಾಡಬಾರದು. ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿರೋದನ್ನು ಕಂಟಿನ್ಯೂ ನಡೆಸ್ಬೋದು. ಉದಾಹರಣೆ ನೋಡಿದ್ರೆ ಬೆಳಗ್ಗೆ 10:41ರಿಂದ 12:16 ರಾಹು ಕಾಲ, ಮಧ್ಯಾಹ್ನ 3:27ರಿಂದ ಸಂಜೆ 5:02 ಯಮಕಂಡ ಕಾಲ. ಈಗ ರೆಗ್ಯುಲರ್ ಟೈಮ್ ನೋಡೋಣ. 5:57 ಬೆಳಗ್ಗೆಯಿಂದ 8 ಗಂಟೆವರೆಗೂ ಮೃತ್ಯು, 8:27ರಿಂದ 9:18 ದುರ್ಮುಹೂರ್ತ, 10:41ರಿಂದ 12:06 ರಾಹುಕಾಲ, 12:16 ಅದರ ಕೆಟ್ಟೋದಿರುತ್ತದೆ. ಮತ್ತು 12:42 ಮೇಲೆ 1:32 ದುರ್ಮುಹೂರ್ತವಿದೆ. ಮಧ್ಯಾಹ್ನ 3:27ರಿಂದ ಸಂಜೆ 5:02 ಯಮಕಂಡ ಕಾಲವಿದೆ. ಸಂಜೆ 4:38ರಿಂದ ಸುಮಾರು 6 ಗಂಟೆ 4 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದ ಅಶ್ವಿನಿ ನಕ್ಷತ್ರದವರು ಈ ಸಮಯದಲ್ಲಿ ಪೂಜೆ ಮಾಡಿಕೊಳ್ಳೋದು ಉತ್ತಮ, ಅಥವಾ ಧ್ಯಾನ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ಸಮಯ ಅದಕ್ಕಾದ ಸಮಯವಿದು. ಈ ಸಮಯದಲ್ಲಿ ಸ್ವಲ್ಪ ಗಮನ ಕೊಡಿ. ಅದೇ ಥರ ರಾತ್ರಿ 8:43ರಿಂದ 10:50 ಮೃತ್ಯು. ಆನಂತರ ಬೆಳಗಿನ ಜಾವ 4 ಗಂಟೆ 5 ನಿಮಿಷದ ಮೇಲೆ 5:11 ಮೃತ್ಯು ಇದೆ. ಆದ್ದರಿಂದಾಗಿ ಈ ಬ್ರಹ್ಮ ಮುಹೂರ್ತ ಅನ್ನೋದು ಈ ಸಮಯದಲ್ಲಿ ಅದರ ಶಕ್ತಿ, ಅದರ ಪವರ್, ಅದರ ಪರಿಣಾಮ ಅನ್ನೋದು ಕಡಿಮೆಯಾಗಿರುತ್ತದೆ. ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡುವ ಇನ್ನೊಂದು ಸಮಯ ಬೆಳಗಿನ ಜಾವ 4:45 ಮೇಲೆ 6 ಗಂಟೆ 10 ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಬರುತ್ತದೆ. ಆದ್ದರಿಂದಾಗಿ ಈ ಸಮಯದಲ್ಲೂ ಕೂಡ ಖಂಡಿತವಾಗಿ ಗಮನ ಕೊಡಬೇಕು. ಇದನ್ನೆಲ್ಲ ಫಾಲೋ ಮಾಡಿ ಕೆಲವು ಸಮಯಗಳಲ್ಲಿ ಲಾಸಿಂದ ತಪ್ಪಿಸ್ಕೋಬೋದು. ಕೆಲವು ಸಮಯಗಳಲ್ಲಿ ಅವರವರ ತಾರಾ ಮತ್ತು ಚಂದ್ರಬಲ ಚೆನ್ನಾಗಿದ್ದು ಹಿರಿಯರ ಆಶೀರ್ವಾದದಿಂದ ತಪ್ಪಿಸ್ಕೋಬೋದು. ಅದು ದೇವರ ಕೈಲಿದೆ. ಆದರೂ ನಾವು ಇದನ್ನು ಮೇಂಟೈನ್ ಮಾಡಲೇಬೇಕಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.